ಇಸ್ರೇಲ್ ಮಧ್ಯೆ ಆಗಾಗ ಯುದ್ಧದ ಕಾರ್ಬೋಡ ಆವರಿಸ್ಕೊಳ್ತಾ ಇತ್ತು, ಆಗಾಗ ಅಟ್ಯಾಕ್ಗಳಾಗ್ತಾ ಇತ್ತು, ಪ್ರತಿ ದಾಳಿಗಳಾಗ್ತಾ ಇತ್ತು. ಬಟ್ ಇವತ್ತು ಮುಂದುವರೆದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡೋ ಮೂಲಕ ಇರಾನ್ನಲ್ಲಿದ್ದಂತಹ ಸರ್ವೋಚ್ಚ ನಾಯಕ ಖಮೀನಿಯವರನ್ನ ಹತ್ಯೆ ಮಾಡಿದ್ದಾರೆ. ಹಂಗಾಗಿ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಫಿಕ್ಸ್ ಆಗಿದೆಯಾ ಇದರಿಂದ ಅನ್ನೋದು ಪ್ರಶ್ನೆ ಇದೆ. ಇರಾನ್ ಸರ್ವೋಚ್ಚ ನಾಯಕ ಖಮೀನಿ ಹತ್ಯೆಯಾಗಿರುವ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸೆಲೆಬ್ರೇಷನ್ ಅಂತೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಿಂದ ಖಮೀನಿ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅದನ್ನ ಟ್ವೀಟ್ ಮಾಡಿದ್ರು ಕೂಡ ಇರಾನ್ ಕೂಡ ಅದನ್ನ ಒಪ್ಕೊಳ್ತಾ ಇದೆ ಅಂತ. ಯುದ್ಧ ಆಗ್ತಾ ಇದ್ದಂತೆ ಬಂಕರ್ನಲ್ಲಿ ಅಡಗಿದ್ರಂತೆ ಖಮೀನಿ. ನಿರಂತರವಾಗಿ ದಾಳಿ ನಡೆಸಿ ಇಸ್ರೇಲ್ನಿಂದ ಖಮೀನಿ ಅವರನ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಯುದ್ಧ ಪ್ರಾರಂಭ ಆಯಿತು, ಅಟ್ಯಾಕ್ ಶುರುವಾಯಿತು ಅನ್ನೋ ಕಾರಣಕ್ಕೆ ಖಮೀನಿ ಆಸ್ ಇಟ್ ಇಸ್ ಪ್ರತಿ ಬಾರಿ ಕೂಡ ಈ ಬಂಕರ್ನಲ್ಲೇ ಅಡಗಿ ಕೂತ್ಕೊಳ್ಳೋ ಮೂಲಕ ತಾವು ಸೇಫ್ ಆಗ್ತಾ ಇದ್ರು. ಬಟ್ ಇವತ್ತು ಸೇಫ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ನಿರಂತರ ದಾಳಿ ನಡೆಸಿ ಇಸ್ರೇಲ್ನಿಂದ ಖಮೀನಿ ಅವರನ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಅದನ್ನ ಘೋಷಣೆ ಮಾಡಿದ್ದಾರೆ. ಜಸ್ಟ್ ಟ್ರಂಪ್ ಅವರ ಘೋಷಣೆ ಅಥವಾ ಟ್ವೀಟ್ ಮಾತ್ರ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ, ಬದಲಾಗಿ ಇರಾನ್ ಕೂಡ ಒಪ್ಕೊಂಡಿದೆ ತಮ್ಮ ಸರ್ವೋಚ್ಚ ನಾಯಕ ಖಮೀನಿ ಅವರನ್ನ ಕಳೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಇರಾನ್ ಕೂಡ ಒಪ್ಕೊಳ್ತಾ ಇದೆ ಅಂತ. ಹಂಗಾಗಿ ರಾತ್ರೋರಾತ್ರಿ ಇರಾನ್ನಲ್ಲಿ ವಾಸ ಮಾಡ್ತಾ ಇದ್ದಂತ ಮಹಿಳೆಯರು ಕೂಡ ಸೆಲೆಬ್ರೇಟ್ ಮಾಡಿದ್ದಾರಂತೆ. ಒಂದು ರೀತಿ ಫ್ರೀಡಮ್ ಸಿಕ್ಕಂಗಾಗಿದೆ ಆ ಭಾಗದ ಹೆಣ್ಣು ಮಕ್ಕಳಿಗೆ, ಅಂದ್ರೆ ಇಲ್ಲಿ ವಾಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ. ಯಾಕಂದ್ರೆ ಅಷ್ಟೊಂದು ಕಠಿಣ ಕಾನೂನನ್ನ ಜಾರಿಗೆ ತಂದಿದ್ರು ಅನ್ನೋ ಕಾರಣಕ್ಕೆ ಖಮೀನಿ ಅವರನ್ನ ಹೇಟ್ ಮಾಡ್ತಾ ಇದ್ರು ಅಲ್ಲಿದ್ದಂತ ಮಹಿಳೆಯರು. ಖಮೀನಿ ಅವರ ಹತ್ಯೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾತ್ರೋರಾತ್ರಿ ಸೆಲೆಬ್ರೇಷನ್ಗಳಾಗಿದೆ. ಗೊತ್ತಿಲ್ಲ ಈ ಪರಿಸ್ಥಿತಿ ಈಗ ಮುಂದುವರೆದ್ರೆ ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ? ತಮ್ಮ ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡು ಒನ್ಸ್ ಅಗೇನ್ ಪ್ರತಿ ದಾಳಿಯನ್ನ ಇಸ್ರೇಲ್ ಮೇಲೆ ಅಟ್ಯಾಕ್ಗಳು ಶುರುವಾಗುತ್ತೆ. ಹಂಗಾಗಿ ಇದನ್ನ ಫೇಸ್ ಮಾಡೋದಕ್ಕೆ ಆ ದೇಶದ ಜನ ಸರ್ವಸನ್ನದ್ಧರಾಗಿದ್ದಾರಾ? ಜಸ್ಟ್ ಇದು ಎರಡು ದೇಶಗಳಿಗೆ ಸಂಬಂಧಪಟ್ಟಂತಹ ಯುದ್ಧ ಅಲ್ಲ, ಬದಲಾಗಿ ಇದು ಕಂಪ್ಲೀಟ್ ವಿಶ್ವದ ಮೇಲೆ ಅತಿ ದೊಡ್ಡ ಪ್ರಭಾವ ಬೀರಬಹುದು ಅನ್ನುವಂತಹ ವಿಚಾರಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಂಗಾಗಿ ಮೂರನೇ ಯುದ್ಧಕ್ಕೆ ಮಹಾ ಮುನ್ನುಡಿನ ಇಂಥ ವಿಶ್ಲೇಷಣೆಗಳು ಕೂಡ ನಿನ್ನೆ ಈ ಬೆಳವಣಿಗೆಯಿಂದ ಶುರುವಾಗಿದೆ. ಈಗೇನು ನೋಡ್ತಾ ಇದ್ರಲ್ಲ, ವಿಶ್ವದ ದೊಡ್ಡನ್ನ ಅಂತ ಕರೆಸ್ಕೊಳ್ಳುವ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಯತುಲ್ಲಾ ಖಮೀನಿ ಹತ್ಯೆ ಖಚಿತಗೊಳಿಸಿದೆಯಂತೆ ಇರಾನ್. ಇದು ವೆರಿ ಇಂಪಾರ್ಟೆಂಟ್. ಇರಾನೇ ಒಪ್ಕೊಳ್ತಾ ಇದೆ. ಇರಾನ್ ಸರ್ಕಾರಿ ಮಾಧ್ಯಮದಲ್ಲೇ ಖಮೀನಿ ಹತ್ಯೆಯನ್ನ ಪ್ರಕಟ ಮಾಡಲಾಗಿದೆ. ಇರಾನ್ ನಾಯಕ ಖಮೀನಿ ರಕ್ಷಣಾ ಸಚಿವರ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಇರಾನ್ ಒಪ್ಕೊಂಡಿದೆ. ಇರಾನ್ನಲ್ಲಿ 7 ದಿನಗಳ ಕಾಲ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲದೆ 40 ದಿನಗಳ ಕಾಲ ಶೋಕಾಚರಣೆಗೂ ಕೂಡ ನಿರ್ಧಾರ ಮಾಡಿದ್ದಾರಂತೆ. 40 ದಿನ ಬಿಟ್ಟು 50 ದಿನ ಮಾಡಿದ್ರೆ ಯಾರು ಕೇಳೋರಿಲ್ಲ. ಅಯತುಲ್ಲಾ ಖಮೀನಿ ಹತ್ಯೆಯನ್ನ ಇರಾನ್ ಕೂಡ ಒಪ್ಕೊಂಡಿದೆ, ಅದನ್ನ ಖಚಿತಪಡಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಇರಾನ್ನ ಸರ್ಕಾರಿ ಮಾಧ್ಯಮದಲ್ಲೇ ಖಮೀನಿಯವರ ಹತ್ಯೆಯನ್ನ ಪ್ರಕಟ ಮಾಡಿಕೊಂಡಿದೆಯಂತೆ ಇರಾನ್ ನಾಯಕ ಖಮೀನಿ, ಅದರ ಜೊತೆಗೆ ರಕ್ಷಣಾ ಸಚಿವರ ಹತ್ಯೆ ಬಗ್ಗೆ ಖಚಿತಪಡಿಸಲಾಗಿದ್ದು ಇರಾನ್ನಲ್ಲಿ 7 ದಿನಗಳ ಕಾಲ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ 40 ದಿನಗಳ ಕಾಲ ಶೋಕಾಚರಣೆಗೆ ನಿರ್ಧಾರ ಕೂಡ ಆಗಿದೆ ಇರಾನ್ನಿಂದ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಎಂಥ ಕಠಿಣ ಕಾನೂನು ಜಾರಿಗೆ ತರಲಾಗಿತ್ತು ಇರಾನ್ನಲ್ಲಿ ಅಂತ ಅಂದ್ರೆ, ಹೆಣ್ಣು ಮಕ್ಕಳು ಹಿಜಾಬ್ ಹಾಕದೆ ಮನೆ ಬಿಟ್ಟು ಆಚೆ ಬರದೇ ಇರುವಂತಹ ಪರಿಸ್ಥಿತಿ. ಹೆಣ್ಣು ಮಕ್ಕಳು ಏನಾದ್ರೂ ಫ್ರೀಯಾಗಿ ಓಡಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ನಡು ರಸ್ತೆಯಲ್ಲಿ ಕೊಲ್ಲಲಾಗ್ತಾ ಇತ್ತು ಅಂತ. ಈಗಲೂ ಕೂಡ ಅಂಥದ್ದೊಂದು ಕಾನೂನು ಜಾರಿ ಇರೋದು ಎಲ್ಲಿ ಅಂದ್ರೆ ಇರಾನ್ನಲ್ಲಿ. ಹಂಗಾಗಿ ಹೆಣ್ಣು ಮಕ್ಕಳಿಗಂತೂ ಫ್ರೀಡಮ್ ಇಲ್ಲ, ಹಿಜಾಬ್ ಧರಿಸದೆ ಮನೆ ಬಿಟ್ಟು ಆಚೆ ಬರೋ ಹಾಗಿಲ್ಲ. ಹೆಂಗಂದ್ರೆ ಜಸ್ಟ್ ಕಣ್ಣುಗಳು ಮಾತ್ರ ಕಾಣಿಸ್ತಾ ಇರಬೇಕು, ಮೈ ಮೇಲೆ ಎಲ್ಲೂ ಕೂಡ ಯಾವ ಭಾಗ ಕೂಡ ಕಾಣಿಸೋಂಗಿಲ್ಲ. ಅಷ್ಟರ ಮಟ್ಟಿಗೆ ಕವರ್ ಮಾಡಿಕೊಂಡು ಹಿಜಾಬ್ ಧರಿಸ್ಕೊಂಡೇ ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರಬೇಕಾಗಿತ್ತು. ಏನಾದ್ರೂ ಆ ರೀತಿ ಹೆಣ್ಣು ಮಕ್ಕಳು ಓಡಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಈಗಲೂ ಕೂಡ ಕೊಲ್ತಾ ಇದ್ದು ಅಂದ್ರೆ ನಂಬಲೇಬೇಕು. ಅಷ್ಟರ ಮಟ್ಟಿಗೆ ಕಠಿಣ ಕಾನೂನು ಇರಾನ್ನಲ್ಲೇ ಇರೋದು. ಅದನ್ನ ಜಾರಿ ಮಾಡಿದವರು ಯಾರು? ಈ ಕಾನೂನನ್ನ, ಈ ನೆಲದ ಕಾನೂನನ್ನ ನೀವು ಪಾಲನೆ ಮಾಡಲೇಬೇಕು ಅಂತ ಹೇಳ್ತಿದ್ದಿದ್ದು ಯಾರು? ಇದೇ ಸರ್ವೋಚ್ಚ ನಾಯಕ ಅನ್ನಿಸ್ಕೊಂಡಂತ ಖಮೀನಿ ಅವರು. ಖಮೀನಿಯ ಹತ್ಯೆ ಆದ ಬಳಿಕ ಒಂದ್ ಕಡೆ ಇಸ್ರೇಲ್ ಅಮೆರಿಕ ಖುಷಿ ಪಡೋದ್ರ ಜೊತೆಗೆ ಇರಾನ್ನಲ್ಲಿ ವಾಸ ಮಾಡ್ತಾ ಇದ್ದಂತ ಆ ದೇಶದ ಹೆಣ್ಣು ಮಕ್ಕಳು ಸಂಭ್ರಮ ಪಡ್ತಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಬೇಸತ್ತಿದ್ರು ಅಂತ ಈ ಕಠಿಣ ಕಾನೂನಿಂದ ಆ ದೇಶದ ಹೆಣ್ಣು ಮಕ್ಕಳು. ರಾತ್ರೋರಾತ್ರಿ ಸೆಲೆಬ್ರೇಷನ್ಗಳಾಗಿದೆ. ಖಮೀನಿ ಅವರ ಹತ್ಯೆ ಬಗ್ಗೆ ಇರಾನ್ ಕೂಡ ಒಪ್ಕೊಂಡಿದೆ, ಅದನ್ನ ಪ್ರಕಟ ಮಾಡಿರುವಂತಹ ವಿಚಾರಗಳನ್ನ ಗಮನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಅಜಯ್ ಕುಮಾರ್, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಆಗಾಗ ಯುದ್ಧ
ಯುದ್ಧದ ಕಾರ್ಮೋಡ ಇರ್ತಾ ಇತ್ತು. ಕಾರಣ ದಾಳಿ ಪ್ರತಿ ದಾಳಿಗಳು ನಿರಂತರವಾಗಿ ನಡೆದಿದ್ದನ್ನ ಕೂಡ ಗಮನಿಸಿದ್ವಿ. ಬಟ್ ಈ ಬಾರಿ ಒಂದು ಹಂತ ಬೇರೆ ಸ್ಟೆಪ್ ಅನ್ನ ತೆಗೆದುಕೊಂಡಿದೆಯಾ ಈ ಯುದ್ಧ ಅಂತ. ಕಾರಣ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡೋ ಮೂಲಕ ಇನ್ನ ಪ್ರತಿದಾಳಿ ಪ್ರಾರಂಭ ಆಗಬಹುದು. ಹೆಂಗಿದೆ ಪರಿಸ್ಥಿತಿ? ಲೇಟೆಸ್ಟ್ ಅಪ್ಡೇಟ್ ಅನ್ನ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಇರಾನ್ನ ಪರಿಸ್ಥಿತಿ ಕೂಡ ತೀರಾ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಏನು ಮೂರನೇ ಮಹಾಯುದ್ಧ ಕೂಡ ಶುರುವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನು ಕೂಡ ಈಗಾಗಲೇ ವಿಶ್ಲೇಷಕರೇನಿದ್ರೆ ಅವರು ಕೂಡ ಈಗಾಗಲೇ ಮಾತಾಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಖಮೇನಿ ಹತ್ಯೆ ಏನಾಗಿದೆ ಈ ಒಂದು ವಿಚಾರವಾಗಿ ಕೂಡ ಈಗಾಗಲೇ ಆ ಇರಾನ್ನಲ್ಲಿರುವಂತಹ ಏನು ಈಗ ಸರ್ಕಾರ ಏನಿದೆ ಅದು ಕೂಡ ಈಗಾಗಲೇ 40 ದಿನಗಳ ಕಾಲ ಶೋಕಾಚರಣೆಯನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದೆ. ಜೊತೆಗೆ 7 ದಿನಗಳ ಕಾಲ ಸರ್ಕಾರಿ ರಜೆಯನ್ನು ಕೂಡ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಇಸ್ರೇಲ್ನ ಜೊತೆಗೂಡಿರುವಂಥ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ಇರಾನ್ನನ್ನು ಕೂಡ ನಾಶ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಆ ಒಂದು ಕಾರಣವಾಗಿ ಪ್ರಮುಖ ನಾಯಕ ಏನು ಖಮೇನಿಯನ್ನು ಕೂಡ ಈಗಾಗಲೇ ಹತ್ಯೆ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಇರಾನ್ನಲ್ಲೂ ಕೂಡ ಸಾಕಷ್ಟು ಹದಗೆಟ್ಟಿರೋದ್ರಿಂದಾಗಿ ನಾವು ಕೂಡ ಇದಕ್ಕೆ ಉತ್ತರವನ್ನು ಕೊಡ್ತೇವೆ ಅಂತಾನು ಕೂಡ ಈಗಾಗಲೇ ಇರಾನ್ ಸರ್ಕಾರ ಕೂಡ ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ಅಮೆರಿಕದಿಂದನೂ ಕೂಡ ರಾತ್ರಿಯಿಂದ ಏನು ಕ್ಷಿಪಣಿ ಏನಿದೆ ಅದೆಲ್ಲವೂ ಕೂಡ ಈಗಾಗಲೇ ಇರಾನ್ ಮೇಲೆ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ಕೂಡ ಅಲ್ಲಿ ಏನು 80ಕ್ಕೂ ಹೆಚ್ಚು ಜನರು ಕೂಡ ಈಗಾಗಲೇ ಅಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಖಮೇನಿಯ ಏನು ಕುಟುಂಬಸ್ಥರೇನಿದ್ದಾರೆ ಕುಟುಂಬಸ್ಥರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಇರಾನ್ ಕೂಡ ಕೊಡ್ತಾ ಇರುವಂಥದ್ದು. ಇನ್ನು ಇಸ್ರೇಲ್ನ ಅಧ್ಯಕ್ಷರು ಕೂಡ ಈಗಾಗಲೇ ಅದನ್ನು ಕೂಡ ಅಧಿಕೃತವಾಗಿ ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಆ ಒಂದು ಖಮೇನಿಯನ್ನ ಹತ್ಯೆ ಮಾಡಿರುವಂಥ ವಿಡಿಯೋ ಕೂಡ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಡಿಯೋನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಈಗಾಗಲೇ ಅಲ್ಲಿನ ವಿಶ್ಲೇಷಕರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಈ ಒಂದು ಯುದ್ಧ ನೋಡ್ತಾ ಇದ್ರೆ ಇದು ಯಾಕೋ ನಿಲ್ಲುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು. ಆದರೆ ನಿನ್ನೆ ಇದೊಂದು ರೀತಿ ಒಂದು ಸ್ಟೆಪ್ ಮುಂದೆ ಕೂಡ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅವರು ಕೂಡ ಈಗ ನಾವು ಕೂಡ ಮರುದಾಳಿ ಮಾಡ್ತೀವಿ ಅಂತಾನು ಕೂಡ ಈಗಾಗಲೇ ಇರಾನ್ ಕೂಡ ಹೇಳ್ತಾ ಇರುವಂಥದ್ದು. ಈ ಒಂದು ಉದ್ದೇಶದಿಂದಾಗಿ ಎಲ್ಲೋ ಒಂದು ಕಡೆ ಮೂರನೇ ಮಹಾಯುದ್ಧ ಕೂಡ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂತದ್ದು. ಶ್ರುತಿ, ಅಜಯ್, ಈಗ ಅಟ್ಯಾಕ್ ಮಾಡುತ್ತೆ ಪ್ರತಿ ದಾಳಿ ಎಲ್ಲ ಆಲ್ರೆಡಿ ಪ್ರಾರಂಭ ಆಗಿದೆ ಅಂತ. ಈಗ ಇರಾನ್ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಅದರ ಹತ್ರ ಇರುವಂತಹ ಯುದ್ಧ ಉಪಕರಣಗಳು ಎಷ್ಟು ದಿನಗಳ ದಾಳಿ ಆದ್ರೂ ಕೂಡ ಎಷ್ಟು ದಿನಗಳ ಬಾರಿ ಅಟ್ಯಾಕ್ ಆದ್ರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಇರಾನ್ಗೆ ಇದೆ ಅಂತ. ಆಲ್ರೆಡಿ ಪ್ರತಿ ದಾಳಿ ಶುರುವಾಗಿದೆ. ಈಗ ಬೇರೆ ದೇಶಗಳ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇರಾನ್ ಸಪೋರ್ಟಿಗೆ ಒನ್ಸ್ ಅಗೇನ್ ರಷ್ಯಾ ಬರುತ್ತಾ? ಇಂಥ ಅನೇಕ ಪ್ರಶ್ನೆಗಳಿದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಈಗಾಗಲೇ ಏನು ಇಸ್ರೇಲ್ ಪರವಾಗಿ ಕೂಡ ಅಮೆರಿಕ ನಿಂತಿರೋದ್ರಿಂದಾಗಿ ಇಲ್ಲಿ ಇರಾನ್ ಕೂಡ ಕೆಲವೊಬ್ಬರ ಸಹಾಯ ಕೂಡ ಕೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಷ್ಯಾ ಜೊತೆಗೆ ಏನಾದರೂ ಇವರು ಕೂಡ ಒಂದು ರೀತಿ ಜಂಟಿ ಕಾರ್ಯಾಚರಣೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ನೋಡಬೇಕಾಗಿದೆ. ಆದರೆ ಈಗಾಗಲೇ ಏನು ಅಮೆರಿಕ ಇರೋದ್ರಿಂದಾಗಿ ಯಾರೇ ಆದರೂ ಕೂಡ ಈಗಾಗಲೇ ಇರಾನ್ ಜೊತೆ ಬರೋದಕ್ಕೂ ಕೂಡ ಭಯ ಪಡ್ತಾರೆ. ಯಾಕಂದರೆ ವಿಶ್ವದ ದೊಡ್ಡಣ್ಣ ಅಂತಾನೆ ಈಗಾಗಲೇ ಅಮೆರಿಕ ಅನ್ಸ್ಕೊಂಡಿರುವಂಥದ್ದು ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ. ಆ ಒಂದು ಕಾರಣದಿಂದಾಗಲೇ ಈಗಾಗಲೇ ಪ್ರಮುಖ ನಾಯಕ ಖಮೇನಿಯನ್ನು ಕೂಡ ಈಗಾಗಲೇ ಹತ್ಯೆ ಮಾಡಿರುವಂಥದ್ದು. ನೀವು ಹೇಳ್ದಂಗೆ ಅವರು ಕೂಡ ಈಗಾಗಲೇ ಬೇರೆಯವರ ಸಹಾಯವನ್ನು ಕೂಡ ಬೇಡ್ತಾ ಇರುವಂಥದ್ದು. ಆದರೆ ಯಾರು ಕೂಡ ಮುಂದೆ ಬರೋದಕ್ಕೆ ಅಷ್ಟಾಗಿ ಏನೋ ಇಷ್ಟಪಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ವಿಶ್ವದ ದೊಡ್ಡಣ್ಣ ಇರೋದ್ರಿಂದಾಗಿ ಅವ್ರ ಹತ್ರ ಇರುವಂಥ ಎಕ್ವಿಪ್ಮೆಂಟ್ಸ್ ಏನಿದೆ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅದು ತೀರಾ ತುಂಬ ದೊಡ್ಡನೇ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಡಿಫೆನ್ಸ್ಗೆ ಅಂತಾನೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಕೂಡ ಅವರು ಅದಕ್ಕೆ ಅಂತಾನೆ ಇಟ್ಟಿರ್ತಾರೆ. ಸೊ ಈಗ ಅವರು ಕೂಡ ಈಗಾಗಲೇ ಇಸ್ರೇಲ್ ಜೊತೆ ಸೇರಿದ್ರಿಂದಾಗಿ ಏನೋ ಪುಟ್ಟ ರಾಷ್ಟ್ರ ಆಗಿರುವಂಥ ಇರಾನ್ ಕೂಡ ಈಗಾಗಲೇ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಾಶ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ನಿನ್ನೆ ರಾತ್ರಿಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇರಾನು ಈಗಾಗಲೇ ಜಾಗತಿಕ ಮಟ್ಟದಲ್ಲೂ ಕೂಡ ಸಂಪೂರ್ಣ ಕುಸಿದು ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಈಗಾಗಲೇ ವಿಶ್ಲೇಷಕರು ಕೂಡ ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ಮುಂದಿನ ತಿಂಗಳಲ್ಲಿ ಈ ಒಂದು ಯುದ್ಧ ಮೂರನೇ ಮಹಾಯುದ್ಧ ಆಗಬಾರ್ದು ಅಂತಲೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಈ ಒಂದು ನಡೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮೂರನೇ ಏನು ಯುದ್ಧ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಶ್ರುತಿ, ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.